ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠಾಧಾರಿತ ಮೂಲ್ಯಾಂಕನ LBA 2025-26 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿನ 12ನೇ ಗದ್ಯ ಪಾಠ ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾ 13ನೇ ಪದ್ಯ ಪಾಠ ಸಾತಿ ಹಾತ್ ಬಡಾನ. ಸೊ ಒಂದು ಗದ್ಯ ಮತ್ತು ಒಂದು ಪದ್ಯ ಎರಡೂ ಸೇರಿ 20 ಅಂಕಗಳಿಗೆ LBA ಟೆಸ್ಟ್ ಪೇಪರನ್ನು ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಈ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 9th ಎಲ್ಲ ಕ್ಲಾಸ್ನ ಎಲ್ಲ ಸಬ್ಜೆಕ್ಟ್ಗಳಲ್ಲಿನೂ ಕೂಡ ನಮ್ಮ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ. ಸ್ಮರಣೆಗೆ 5 ಅಂಕ ಇದೆ, ಸಮಜ್ನಾಗೆ 10, ಅಭಿವ್ಯಕ್ತಿಗೆ 5, ಒಟ್ಟಾರೆ 20 ಅಂಕ. ಈಗ ಕಠಿಣತೆ ಮಟ್ಟ ನೋಡೋದಾದರೆ ಸರಳಕ್ಕೆ 5, ಸಾಧಾರಣ 10, ಕಠಿಣಕ್ಕೆ 5 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು 8 ಇದ್ದಾವೆ, ಲಘು ಉತ್ತರ 8 ಇದ್ದಾವೆ, ದೀರ್ಘ ಉತ್ತರ 4 ಇದ್ದಾವೆ, ಒಟ್ಟಾರೆ 20 ಅಂಕ. ಸೊ ಇನ್ನು ಪಾಠ ಆಧಾರಿತ ಅಂಕ ವಿತರಣೆ ನೋಡೋದಾದರೆ ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾಗೆ 12 ಅಂಕ ಕೊಟ್ಟಿದ್ದೀವಿ, 7 ಪ್ರಶ್ನೆ ಇದ್ದಾವೆ. ಸಾತಿ ಹಾತ್ ಬಡಾನ ಪದ್ಯ ಪಾಠಕ್ಕೆ 8 ಅಂಕ, 6 ಪ್ರಶ್ನೆ, ಒಟ್ಟಾರೆ 20 ಅಂಕ. 13 ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿತ್ತು. ಬ್ಲೂ ಪ್ರಿಂಟ್ ಹೀಗಿದೆ. ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾಗೆ ವೆರಿ ಶಾರ್ಟ್ ಆನ್ಸರ್ ಸ್ಮರಣೆಗೆ ಸಂಬಂಧಪಟ್ಟಂತೆ 1 ಅಂಕದ 4 ಪ್ರಶ್ನೆ, ಸಮಜ್ನದಲ್ಲಿ ಶಾರ್ಟ್ ಆನ್ಸರ್ದು 2 ಅಂಕದ 2 ಪ್ರಶ್ನೆ, ರಸಗ್ರಹಣದಲ್ಲಿ ಲಾಂಗ್ ಆನ್ಸರ್ದು ಒಂದೇ ಪ್ರಶ್ನೆ 4 ಅಂಕಕ್ಕಿದೆ. ಟೋಟಲಿ 7 ಕ್ವಶನ್ 12 ಮಾರ್ಕ್ ಇದ್ದಾವೆ. ಇನ್ನು ಸಾತಿ ಹಾತ್ ಬಡಾನದಲ್ಲಿ ಸ್ಮರಣದಲ್ಲಿ ವೆರಿ ಶಾರ್ಟ್ ಆನ್ಸರ್ದು 1 ಮಾರ್ಕ್ದು 4 ಇದ್ದಾವೆ, ಸಮಜ್ನದಲ್ಲಿ 2 ಮಾರ್ಕ್ದು 2 ಇದ್ದಾವೆ. ಸೊ ಟೋಟಲಿ 6 ಕ್ವಶನ್ಸ್ ಇದ್ದಾವೆ, 8 ಮಾರ್ಕ್ ಇದೆ. ಸೊ ಓವರಾಲ್ 1 ಮಾರ್ಕ್ 8 ಇದ್ದಾವೆ, 2 ಮಾರ್ಕ್ 4 ಇದ್ದಾವೆ, 4ದು 1 ಮಾರ್ಕ್ದು 4 ಇದ್ದಾವೆ. ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಪ್ರಶ್ನೆ ಪತ್ರಿಕೆಗಳಲ್ಲಿ ಕವರನ್ನು ಮಾಡಿರ್ತಕ್ಕಂಥದ್ದು. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೊ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಫಸ್ಟ್ ಆ್ಯಡ್ ಮಾಡಿತ್ತು. ಫಸ್ಟ್ ಒನ್ ಖುಷಿ ಕಾ ಸಮಾನಾರ್ಥಕ ಶಬ್ದ ಅಂತ ಕೇಳಿತ್ತು. ಎ ಸಾಫ್, ಬಿ ಆನಂದ, ಸಿ ದುಃಖ, ಡಿ ವಿಷಾದ ಇದೆ. ಇದು ಕ್ವಶನ್ ಪೇಪರ್ ಪೇಜ್ ಇದೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಪೇಜ್ಗೆ ಕರ್ಕೊಂಡು ಬಂದೆ. ಸೊ ದ ಆನ್ಸರ್ ಬಿ ಆನಂದ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಬರ್ತದೆ. ಇನ್ನು ಎರಡರಲ್ಲಿ ದೌಡನಾಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದರು. ಎ ದೌಡಾನ, ಬಿ ದೌಡವಾನ, ಸಿ ದೌಡನ, ಡಿ ದುಡಾನ. ಸೊ ದ ಆಪ್ಷನ್ ಈಸ್ ದೌಡನ. ಅದು ಏನಾಗ್ತದಪ್ಪ ಅಂದ್ರೆ ಎ ದೌಡಾನ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್ ಕೇಲಕ ಅನ್ಯವಚನ ರೂಪ ಅಂತ ಕೇಳಿತ್ತು. ಸೊ ಕೇಲಕ ಅನ್ಯವಚನ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಕೇಲೆ ಹೈ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಅನುರೂಪತೆಗಳಿದ್ದಾವೆ. ಅಲ್ಲೂ 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪರ್ಬತ ಪಹಾಡ ಕಿಸ್ಮತ್ ಡ್ಯಾಶ್ ಅಂತ ಇತ್ತು, ಅದು ಮೆಹನತ್ ಅಂತ ಬರ್ತದೆ. ಹಾತ್ ಬಡಾನ ಸಹಯೋಗ ದೇನ ಸೀಸು ಝುಕಾನ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸೀಸು ಝುಕಾನದು ಏನಾಗ್ತದಪ್ಪ ಅಂದ್ರೆ ನತಮಸ್ತಕ್ ಹೋನ ಅಥವಾ ವಿನಮ್ರ ಹೋನ ಅಂತಕ್ಕದ್ದನ್ನು ನೀವೇನು ಮಾಡ್ಬೋದು, ಬರಿಬೋದು. ಇನ್ನು 6ದಲ್ಲಿ ಏನು ಕೇಳಿದ್ರಂದರೆ ಸಾಗರನೇ ಛೋಡ ರಾಸತ ಅಂತ ಕೇಳಿದರೆ, ಪರ್ಬತನೇ ಝುಕಾಯ ಅಂತ ಕೇಳಿದರು. ಸೊ ವೆರಿ ಈಸಿ, ಸೀಸ ಅಂತಕ್ಕದ್ದನ್ನು ನೀವು ಬರಿಬೋದು. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. 7th ಒನ್ ವಿಭು ಕೌನ್ಸಿ ಕಕ್ಷಾ ಮೇ ಪಢ ರಹಾ ತಾ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ, ವಿಭು 9वीं ಕಕ್ಷಾ ಮೇ ಪಢ ರಹಾ ತಾ ಅಂತಕ್ಕದ್ದನ್ನು ಏನಾಗ್ತದಪ್ಪ ಅಂದ್ರೆ ಉತ್ತರ ಬರ್ತದೆ. ಇನ್ನು ಬೋಜ್ ಕೈಸೆ ಉಠಾನಾ ಚಾಹಿಯೆ ಅಂತ ಕೇಳಿದರು. ಸೊ ಬೋಜ್ ಮಿಲ್ಕರ್ ಉಠಾನಾ ಚಾಹಿಯೆ ಅಂತ ಬರೆದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ. ಇನ್ನು 2 ಮಾರ್ಕದ್ದು 4 ಕ್ವಶನ್ಸ್ ಇದ್ದಾವೆ, ಟೋಟಲಿ 8 ಮಾರ್ಕ್ ಇದ್ದಾವೆ. ಸೊ ವೆರಿ ಈಸಿ ಏನಪ್ಪ ಅಂದರೆ 9th ಒನ್ ವಿಭು ಕ್ಯೂ ಚೌಕ್ ಗಯಾ ಅಂತ ಕೇಳಿದರು. ವಿಭು ಕಾ ಪಾವ್ ಕೇಲೆ ಕೆ ಚಿಲ್ಕೆ ಪರ್ ಪಡನೆ ಸೆ फिसल कर गिर पड़ा, चोट लगने पर कहीं से सांत्वना देने की आवाज़ आई, अपने आगे पीछे आसपास देखा पर दूर दूर तक कोई दिखाई नहीं दिया, इसलिए विभु चौक गया ಅಂತ ಬರೆದ್ರೆ ಸಾಕು. 10th सड़क ने विभु को वात्सल्य भाव से क्या कहा ಅಂತ ಕೇಳಿದ್ದಾರೆ. सड़क वात्सल्य भाव से बोली, बेटा मैं चाहती हूँ कि लोगों में सड़क की सुरक्षा का भाव हो, मेरी सूरत न बिगाड़े, सफाई का ध्यान देके तथा यातायात नियमों का पालन करें ಅಂತ ಬರೆದ್ರೆ ಸಾಕು. 13th मेहनत करने वाले मिलकर कदम बढ़ाते हैं तो क्या क्या हो सकता है ಅಂತ ಕೇಳಿದರು. आंसर हम मेहनत करने वाले मिलकर कदम बढ़ाते हैं तो सागर भी रास्ता छोड़ देता है, पर्वत शीश झुकाता है और चाहो तो चट्टानों में राहें पैदा कर सकते हैं ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 12th ಏನು ಕೇಳಿದ್ರಂದ್ರೆ ಏಕ ಸೆ ಏಕ ಮಿಲನೆ ಕಾ ಪರಿಣಾಮ ಕ್ಯಾ ಹೋಗಾ ಅಂತ ಕೇಳಿದ್ದಾರೆ. ಇಲ್ಲಿ ಏಕ ಸೆ ಏಕ ಮಿಲನೆ ಕಾ ಪರಿಣಾಮ ಯಹ ಹೋತಾ ಹೈ ಕಿ ಏಕ ಏಕ ಕತರಾ ಮಿಲೆ ತೋ ದರಿಯಾ ಬನ್ ಜಾತಾ ಹೈ, ಏಕ ಏಕ ರಾಯಿ ಮಿಲೆ ತೋ ಪರ್ವತ ಬನ್ ಸಕ್ತಾ ಹೈ ಅಂತ ಬರೆದ್ರೆ ಸಾಕು.
ಇನ್ನು ಲಾಸ್ಟ್ ಒಂದು ಗದ್ಯ ಭಾಗ ಇತ್ತು, ಅದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ विभू को लगा कि लोगों के अत्याचार से सड़क को मुक्ति दिलानी चाहिए. सड़क की सुरक्षा, सफाई एवं देखभाल के प्रति लोगों में ಜಾಗೃತಿ ಲಾನಿ चाहिए. ಇದನ್ನು ಹೇಗೆ ಬರಿಬೋದಂದರೆ, ವಿಭುವಿಗೆ ರಸ್ತೆಗಳನ್ನು ಜನರ ಶೋಷಣೆಯಿಂದ ಮುಕ್ತಿಗೊಳಿಸಬೇಕು, ರಸ್ತೆಗಳ ಸುರಕ್ಷತೆ, ಸ್ವಚ್ಛತೆ ಹಾಗೂ ನಿರ್ವಹಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕೆಂದೆನಿಸಿತು ಅಂತ ಬರೆದ್ರೆ ಸಾಕು. ಸೊ ಯಾರಿಗೆಲ್ಲ PDF ಬೇಕನ್ನೋರು 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪಡೀರಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಬಾಯ್.